ಫ್ಲೋರ್ ಮಿಲ್ಲಿಗೆ ಹಿಟ್ಟಿನಂಗಡಿಗೆ ಫ್ಲೋರ್ ಮಿಲ್ ಅಂತಾರೆ. ಹಾಂ, ನಮ್ಮಮ್ಮ ಬಾಕ್ಸ್ ಕಟ್ಟೈತೆ ಊಟ ಮಾಡೋಕ್ಕೆ ಮಧ್ಯಾಹ್ನಕ್ಕೆ ಎತ್ತಾಕೊಂಡೋಗಿ ಬ್ಯಾಗಲ್ಲಿ ಇಟ್ಕೊಂಡು ಕಾಲೇಜ್ ಹೋಗೋದೆ. ಜೈ ಹಿಂದ್ ಜೈ ಕರ್ನಾಟಕ. ಮದ ಗೈಸ್ ಇವತ್ತಿನ ಔಟ್ಫಿಟ್ಟು ಕಾಲೇಜಿಗೆ ಹೋಗ್ತಿರೋದು. ಮಾಡಿ ಟೈಲ್ ಮಾಡಿ ಬಾಯ್ ಗೈಸ್. ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚ್ ಆಗಿದ್ರೆ ಕಮೆಂಟ್ ಮಾಡಿ ಗೈಸ್. ಗೊತ್ತಿಲ್ಲ ಕಣ, ನೀವು ಹೇಳಿದ್ರೆ ಮಾತ್ರ ಕರ್ಕೊಂಡು ಹೋಗೋದು. ಎರಡು ಕ್ಲೂ ಕೊಟ್ಟಿನಲ್ಲ ನಿಂಗೆ ಗೊತ್ತು. ಎಫ್ ಮತ್ತು ಎಮ್ ಇಂದ ಬರುತ್ತೆ ಫಸ್ಟ್ ವರ್ಡು. ನಿನಗೆ ಗೊತ್ತು, ಚಂದ್ರು ಹೇಳ್ಕೊಟ್ಟಿರೋ ಮೊನ್ನೆ. ಎಫ್ ಮತ್ತು ಇನ್ನೊಂದು ಸೆಕೆಂಡ್ ವರ್ಡ್ ಎಮ್ಮು. ಗೈಸ್ ಇವತ್ತಿನ ಊಟ ರುಚಿಯಾದಂಥ ಊಟ ಚಪಾತಿ ಮತ್ತು ಮೊಟ್ಟೆ ಪಲ್ಯ ನಮ್ಮ ಮಾಡಿದ್ದೆ. ಬನ್ನಿ ಗೈಸ್ ತಿನ್ನೋಣ. ಬಾಯೇನು ಹಾಯ್ ಗಾಯ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ಗೆ ಸ್ವಾಗತ ಗೈಸ್. ಇವಾಗ ಟೈಮ್ ಬಂದುಬಿಟ್ಟು ಎಷ್ಟು ಗೈಸ್ 6:50. ಕ್ಲಾಸು ಎಷ್ಟು 11 ಗಂಟೆಗಿದೆ. ಸೊ ಗೈಸ್ ಓದ್ಕೋಬೇಕು ಕ್ಲಾಸಿಗೆ. ಸೊ ನೋಡಿ ಗೈಸ್, ನಮ್ಮ ಅಕ್ಕ ಇನ್ನೂ ಬಿತ್ಕೊಂಡು ಆರಾಮಾಗಿ ಇನ್ನೂ ಮಲ್ಕೊಂಡೋಳೆ. ನಾನು ಎದ್ದೀನಿ, ಒಂಚೂರು ಓದಬೇಕಿತ್ತು. ಸೊ ಶನಿವಾರ ಒಂದು ಟೆಸ್ಟ್ ಇದೆ. ಸೊ ಟೆಸ್ಟಿಗೆ ಓದಬೇಕಂತ ಜಲ್ದಿ ಎದ್ದಿದ್ದೀನಿ. ಜಲ್ದಿ ಅಂದರೆ ಇದೆ 6:50 ಜಲ್ದಿ ನನಗೆ. ಸೊ ಯಾವಾಗ 7 ಗಂಟೆ ಎದ್ದೇಳ್ತಿದ್ದೆ, 10 ನಿಮಿಷ ಮುಂಚೆ ಎದ್ದಿದ್ದೀನಿ. ಪ್ಲಸ್ ಈಗ ಓದಬೇಕು, ಓದಿ ರೆಡಿಯಾಗಿ ಕಾಲೇಜಿಗೆ ಹೋಗಬೇಕು. ಕಾಲೇಜ್ ಹೋಗಿ ಕಾಲೇಜಲ್ಲಿ ಏನಾಗುತ್ತೆ ಆದರೆ ಮಾಡಿ ವೀಡಿಯೋ ಮಾಡಿ ತೋರಿಸ್ತೀನಿ. ಪ್ಲೀಸ್ ನಮ್ಮಮ್ಮ ಏನು ಮಾಡ್ತೈತೆ ನೋಡಿ ಬನ್ನಿ. ನಮ್ಮಮ್ಮ ಬೆಳಗ್ಗೆ ಎದ್ದು ಏನೋ ಮಾಡ್ತೈತೆ. ಏನು ಮಾಡ್ತಿದ್ದಮ್ಮ? ಕಾಫಿ ಮಾಡ್ತೀನಪ್ಪ. ಗೈಸ್ ಕಾಫಿ ಮಾಡ್ತಾರಂತೆ ಕುಡಿಯೋಕ್ಕೆ. ಇನ್ನೂ ಏನೂ ಮಾಡಿಲ್ಲ, ತಯಾರಿ ಇನ್ನೂ ಏನೂ ಮಾಡಿಲ್ಲ. ಸ್ವಲ್ಪ ನಾನು ಲೇಟ್ ಆಗ್ತೀನಿ ಅಂತ ನಮ್ಮಮ್ಮ ಗೊತ್ತೈತೆ. ಸೊ ಕಾಫಿ ಮಾಡ್ತಿದ್ದೆ ನಮ್ಮಮ್ಮ. ನೋಡಿ ಗೈಸ್, ಇಂಥ ಅಮ್ಮ ಎಲ್ಲಿ ಸಿಗ್ತಾರೆ ನಮಗೆ. ಗೈಸ್ ಫ್ರೆಶ್ಶಾಗಿ ನಮ್ಮಮ್ಮ ಈಗ ಕಾಫಿ ಮಾಡ್ಕೊಡ್ತಾರೆ. ಕಾಫಿ ಕುಡಿದು ಒಂದು ಸ್ವಲ್ಪ ಕೂತ್ಕೊಂಡು ಕಾಲೇಜಿಗೆ ಜಲ್ದಿ ಸುಯಿ ಅಂತ ಹೋಗಬೇಕು ಸ್ಕೂಟಿಯಲ್ಲಿ. ಗೈಸ್ ನಮ್ಮ ಅಕ್ಕ ಸ್ವಲ್ಪ ಬುದ್ಧಿಯೋದಯ ಕೊಟ್ಟಿದ್ದೀನಿ ಬ್ಲಾಗ್ಸ್ ಮಾಡೋಕ್ಕೆ. ಅವ್ಳು ಮಾಡಲ್ಲ ಅಂತಿದ್ದು. ಸೊ ಅದಕ್ಕೆ ನಾನೇ ಮಾಡಿ ಏನಾಗಲ್ಲ ಮಾಡೋದಿಲ್ಲ ಅಂತ ಮೋಟಿವೇಶನ್ ಕೊಟ್ಟು ಕಳಿಸ್ತಿದ್ದೀನಿ. ನಮ್ಮಮ್ಮ ಏನೋ ಮಾಡ್ತೈತೆ. ಹೋಗ್ತಾಳೆ, ತೋರಿಸ್ತೀನಿ ಬರ್ರಿ. ಹಿಂಗೆ ಹೋಗ್ತಾಳೆ. ಹೋಗ್ತಿದ್ದಾನೆ? ಹಾಂ ಓಕೆ. ಬಾಯ್ ಬಾಯ್ ಮಾಡಿ ಟೈಲ್ ಮಾಡಿ ಬಾಯ್. ಗೈಸ್ ಅವ್ನು ಹೊರಟ್ಲು. ಈಗ ನೆಕ್ಸ್ಟ್ ನಾನು ಜಲ್ದಿ ರೆಡಿ ಆಗಬೇಕು. ಗೈಸ್ ನೀರು ಬಿಟ್ಟು ಸ್ನಾನಕ್ಕೆ ಬಿಸಿ ಸ್ನಾನ ರೆಡಿ ಮಾಡ್ಕೊಂಬಂದು ಜಲ್ದಿ ಡ್ರೆಸ್ ಹಾಕೊಂಡು ಚೆನ್ನಾಗಿರೋದು ಹಾಕೊಂಡು ಕಾಲೇಜಿಗೆ ಹೋಗ್ಬೇಕು ಗೈಸ್. ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಗೈಸ್. ಹೋಗಿ ಚೆನ್ನಾಗಿದೆ ಗೈಸ್. ನಮ್ಮ ಅಕ್ಕನ ಔಟ್ಫಿಟ್ ನೋಡಿ ಇದು. ಇವತ್ತು ಕಂಪ್ನಿಗೆ ಹೋಗ್ತಾಳೆ, ಈ ಥರ ರೆಡಿಯಾಗಿ ಹೋಗ್ತಾಳೆ. ಬಾಯ್ ಗೈಸ್. ಈಗ ತಾನೇ ಜಸ್ಟ್ ಸ್ನಾನ ಮಾಡ್ಕೊಂಡಿದ್ದೀನಿ. ಕಾಲೇಜಿಗೆ ರೆಡಿಯಾಗಿ ಹೋಗ್ಬೇಕು ಗೈಸ್, ಜಲ್ದಿ ಹೋಗಬೇಕು. ಸೊ ಇವತ್ತು ಕಾಲೇಜಲ್ಲಿ ಲ್ಯಾಬ್ ಇತ್ತು ಫಸ್ಟ್ ಶರ್ಟ್. ಸೊ ಅದಕ್ಕೆ ಮಿಸ್ ಆಗಿಬಿಡ್ತು. ನೆಕ್ಸ್ಟ್ ಕ್ಲಾಸ್ ಹೋಗಬೇಕು. ಅದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚಲ್ಲಿ ಒಂದು ಸಬ್ಜೆಕ್ಟ್ ಬರುತ್ತೆ CCN ಅಂತ. ಸೊ ಆ ಕ್ಲಾಸ್ ಇದೆ ನೆಕ್ಸ್ಟು ಗೈಸ್. ನೀವು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಬ್ರಾಂಚ್ ಆಗಿದ್ದರೆ ಕಮೆಂಟ್ ಮಾಡಿ ಗೈಸ್. ರೆಡಿ ಆಗಿಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಯಾವ ಬಟ್ಟೆ ಹಾಕೊಂಡಿದ್ದೆ ಅಂತ ತೋರಿಸ್ತೀನಿ ಗೈಸ್. ಫ್ರೆಶ್ ಸ್ನಾನ ಮಾಡಿ ರೆಡಿಯಾಗಿ ಬಂದಿದ್ದೀನಿ. ಸೊ ಗೈಸ್ ಇವತ್ತಿನ ಔಟ್ಫಿಟ್ಟು ನೋಡಿ ತೋರಿಸ್ತೀನಿ. ರೇಟ್ ಮಾಡಿ ಗೈಸ್ 1 to 10 ಚೆನ್ನಾಗಿದೆಯೋ ಇಲ್ವ ಅಂತ ಕಮೆಂಟ್ ಮಾಡಿ. ಸೊ ಔಟ್ಫಿಟ್ ತೋರಿಸ್ತೀನಿ ನೋಡಿ ಗೈಸ್. ಗೈಸ್ ಇವತ್ತಿನ ಔಟ್ಫಿಟ್ಟು ಕಾಲೇಜಿಗೆ ಹೋಗ್ತಿರೋದು. ಗೈಸ್ ಚೆನ್ನಾಗಿದೆಯೋ ಇಲ್ಲ ಅಂತ ರೇಟ್ ಮಾಡಿ ಗೈಸ್ 1 to 10. ಇದು ಹ್ಯಾಟ್ ಹಾಕೊಂಡಿದ್ದೀನಿ. ಗೈಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಚೆನ್ನಾಗಿದೆ ಅಂತ ಗೈಸ್. ಹ್ಯಾಟ್ ಹಾಕೋದು ಚೆನ್ನಾಗಿ ಕಾಣುತ್ತಾ ಅಥವಾ ಹ್ಯಾಟ್ ತೆಗೆದು ಚೆನ್ನಾಗಿ ಕಾಣುತ್ತಾ ನೀವೇ ನೋಡಿ ಕಮೆಂಟ್ ಮಾಡಿ. ಯಾವುದು ಜಾಸ್ತಿ ಕಮೆಂಟ್ ಬರುತ್ತೋ ನಾನು ಅದೇ ಹಾಕೊಂಡೋಗಿ ಟ್ರೈ ಮಾಡ್ತೀನಿ ಕಾಲೇಜ್ಗೆ. ಸೊ ಗೈಸ್ ರೆಡಿಯಾಗಿದ್ದಾಯಿತು. ಈಗ ತಿಂಡಿ ನೆಕ್ಸ್ಟ್ ಕಾಲೇಜಿಗೆ ಹೋಗಬೇಕು. ಸೊ ಆದರೆ ಕಾಲೇಜಲ್ಲಿ ಕ್ಯಾಮ್ರಾ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕಾಲೇಜಲ್ಲಿ ಗೈಸ್. ಹೋಗೋಣ ಬನ್ನಿ ಗೈಸ್. ಇಷ್ಟು ನಮ್ಮಮ್ಮ ದೇವಸ್ಥಾನಕ್ಕೆ ರೆಡಿ ಆಗೈತೆ. ಬಾಯೇನು ಇಷ್ಟು ನಮ್ಮಮ್ಮ ಬಾದಾಮಿ ಮತ್ತು ಖರ್ಜೂರ ಹಾಕಿ ಜ್ಯೂಸ್ ಮಾಡಿಕೊಟ್ಟಿದ್ದೆ ಶಕ್ತಿ ಬರಲಿ ಅಂತ ಕುಡ್ತಾ ಇದ್ದೀನಿ ಗೈಸ್. ಅಬ್ಸರ್ವೇಷನ್ ಬುಕ್ ಬರಬೇಕಿತ್ತು. ಸುಮ್ಮನೆ ಇನ್ಸ್ಟಾಗ್ರಾಮ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ದೀನಿ. ಅಬ್ಸರ್ವೇಷನ್ ಬುಕ್ ಅಂತೂ ಬರ್ದಿಲ್ಲ. ಸರಿ ಹೋಗಿ ನೋಡೋಣ ಕಾಲೇಜಲ್ಲಿ ಬರೆಯೋಕ್ಕಾಗುತ್ತೋ ಇಲ್ಲೋ. ಲ್ಯಾಬೇ ಮಿಸ್ ಮಾಡಿದ್ದೀನಂತೆ. ಸೊ ಅಬ್ಸರ್ವೇಷನ್ ಬರೆಯಲ್ಲ. ಕಾಲೇಜಿಗೆ ಟೈಮ್ ಆಯಿತು, ಹೋಗೋಣ ಬನ್ನಿ ಗೈಸ್. ಕಾಲೇಜಲ್ಲಿ ಲೈಬ್ರರಿ ಓದೋಕ್ಕೆ ನಂದು ಬರ್ದಿರೋ ಬುಕ್ಸ್ ಇದ್ವು, ತಗೊಂಡು ಓದೋಕ್ಕೆ ಲೈಬ್ರರಿ ಹೋಗಿ ಓದೋದೆ ಗೈಸ್. ನಮ್ಮಮ್ಮ ದೇವಸ್ಥಾನಕ್ಕೆ ಹೋಯ್ತು ಅಂದ್ಬಿಟ್ಟು ಜಲ್ದಿ ಈಗ ಬೀಗ ಹಾಕ್ಕೊಂಡು ಪಕ್ಕದ ಮನೆಯವ್ರಿಗೆ ಬೀಗ ಕೊಟ್ಟು ಕಾಲೇಜಿಗೆ ಹೋಗ್ಬೇಕು ಗೈಸ್ ಈಗ. ಸೊ ನಮ್ಮಮ್ಮ ಬಾಕ್ಸ್ ಕಟ್ಟೈತೆ ಊಟ ಮಾಡೋಕ್ಕೆ ಮಧ್ಯಾಹ್ನಕ್ಕೆ ಎತ್ತಾಕೊಂಡೋಗಿ ಬ್ಯಾಗಲ್ಲಿ ಇಟ್ಕೊಂಡು ಕಾಲೇಜಿಗೆ ಹೋಗೋದೆ. ಗೈಸ್ ಕ್ಲಾಸ್ ಮುಗಿದಿದೆ. ಫ್ರೆಂಡಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಕಾಲೇಜ್ ಮುಗೀತು, ಈಗ ಮನೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗೈಸ್ ಈಗ ತಾನೇ ಮನೆಗೆ ಜಸ್ಟ್ ಬಂದಿದ್ದೀನಿ ಗೈಸ್. ಮಸಾಲೆ ಪುರಿ ತೊಗೊಂಡು ತಿನ್ನೋಕ್ಕೆ ಗೈಸ್. ಚೆನ್ನಾಗಿ ಹೋಗ್ಬಿಟ್ಟು ಮಸಾಲೆ ಪುರಿ ತಿನ್ನೋದೆ. ಬೇಡ್ಕೊಳಮ್ಮ ದೇವ್ರ ಹತ್ರ ಯೂಟ್ಯೂಬ್ ಚೆನ್ನಾಗಿ ಬೆಳೀಲಿ ಅಂತ. ಬೆಳಗ್ಗೆ ಬೇಡ್ಕೊಂಬಂದಪ್ಪ ದೇವ್ರ ಹತ್ರ. ನಮ್ಮಮ್ಮ ಯೂಟ್ಯೂಬ್ ಚೆನ್ನಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಬಂದೈತೆ. ಚೆನ್ನಾಗಿ ವ್ಯೂಸ್ ಆಗಲಿ ಅಂತ.
ಗೈಸ್ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಗೈಸ್. ಕಾಲೇಜ್ ಇದೆಲ್ಲ ಗೈಸ್, ಅದಕ್ಕೆ ಕಂಟೆಂಟ್ ಜಾಸ್ತಿ ಸಿಗ್ತಿಲ್ಲ. ಸೊ ನಾನು ಶನಿವಾರ ಭಾನುವಾರ ಕಾಯ್ತಾ ಇದ್ದೀನಿ ಗೈಸ್. ಶನಿವಾರ ಭಾನುವಾರ ನಿಜವಾಗ್ಲೂ ಆದರೂ ಚೆನ್ನಾಗಿರೋ ಕಂಟೆಂಟ್ ಮಾಡ್ತೀನಿ. ಸೊ ಮಧ್ಯದಲ್ಲಿ ಇದು ಕಾಲೇಜಸ್ ಇರಲಿ ಅಂತ ಅಂದ್ಬಿಟ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಣ ಅಂತ ಸೊ ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗೈಸ್. ಶನಿವಾರ ಭಾನುವಾರ ಯಾವ್ದಾದ್ರು ಚೆನ್ನಾಗಿರೋ ಕಂಟೆಂಟ್ ಮಾಡೋಕ್ಕೆ ಹಾಕ್ತೀನಿ ಗೈಸ್. ದಯವಿಟ್ಟು ನೋಡಿ ಎಲ್ಲರೂ. ಥ್ಯಾಂಕ್ ಯು ಗೈಸ್. ಬಂದರೆ ಎಲ್ಲರೂ ಮಸಾಲೆ ಪುರಿ ತಿನ್ನೋಣ. ಮಸಾಲೆ ಪುರಿ ತೊಗೊಂಬಂದು ತಿನ್ಬೇಕಂತ ಆಸೆ ಆಯಿತು. ಸೊ ಮಸಾಲೆ ಪುರಿ ತಂದಿದ್ದೀನಿ, ಬನ್ನಿ ನೀವು ಟೇಸ್ಟ್ ಮಾಡಿ. ಗೈಸ್ ಮಸಾಲೆ ಪುರಿ ಎಷ್ಟು ಟೇಸ್ಟ್ ಚೆನ್ನಾಗಿದೆ ಗೈಸ್ ಮಸಾಲೆ ಪುರಿದು. ಗೈಸ್ ಮಸಾಲೆ ಪುರಿ ತಿಂದಾಯಿತು, ಸಕ್ಕತ್ತಾಗಿತ್ತು ಗೈಸ್. ನಮ್ಮ ಅಕ್ಕನ ಕಾಯ್ತಾ ಇದ್ದೀನಿ, ಇನ್ನು ಬಂದಿಲ್ಲ ಅವಳು. ಎಷ್ಟು ಗಂಟೆ ಬರ್ತಾಳೆ ಅವಳು? 7:30 8 ಗಂಟೆ ಆಗುತ್ತಂತೆ ಗೈಸ್. ನಮ್ಮಮ್ಮ ಅವಾರಿಂದ ಪೂಜೆ ಮಾಡ್ತಾನೇ ಐತೆ. ನಾನು ಮುಗೀತು ಅವಾಗ ಮುಗೀತು ನೋಡ್ತಾನೇ ಇದ್ದೀನಿ. ಮುಗೀತಾ ನಮ್ಮ ಪೂಜೆ? ನಮ್ಮಮ್ಮ ಪೂಜೆ ಮುಗಿಸೈತೆ ಗೈಸ್. ಅಂದರು ನಮ್ಮಮ್ಮವ್ರ ಜನ್ರೇಷನಲ್ಲಿ ಆಯ್ತು ಗೈಸ್ ಈ ಥರ ಸಂಸ್ಕಾರವಾಗಿ ಪೂಜೆ ಮಾಡೋಂಥದ್ದು, ಏನಾದರೂ ನಡೆ ನುಡಿಯನ್ನು ಪಾಲಿಸ್ಕೊಂಬರೋಂಥದ್ದು. ಅದು ನಮ್ಮ ಜನ್ರೇಷನ್ನೇ, ನಮ್ಮದೇ ಲಾಸ್ಟ್ ಜನ್ರೇಷನ್ ಅಂತ ನಾನು ಅನ್ಕೋತೀನಪ್ಪ. ನೆಕ್ಸ್ಟ್ ಬರೋ ಜನ್ರೇಷನ್ಸ್ ಯಾರು ಈ ಥರ ಎಲ್ಲ ಪೂಜೆಗಳು ಮಾಡೋದಾಗಿರಲಿ ಎಲ್ಲ ಮಾಡೋಣ ಅಂತ ಅನ್ಸುತ್ತೆ ಗೈಸ್. ಇಂಥ ತಾಯರಿಗೆ ಎಲ್ರಿಗೂ ಒಂದು ದೊಡ್ಡ ನಮಸ್ಕಾರ ಅಂತ ನಾನು ಹೃತ್ಪೂರ್ವಕ ನಮಸ್ಕಾರ ಹೇಳಬೇಕು ಗೈಸ್. ಹಿಂಗೆ ಕುತ್ಕೊಂಡು ಸ್ವಲ್ಪ ನಮ್ಮಮ್ಮ ಟೀಕ್ ಮಾಡಿಕೊಟ್ಟಿತ್ತು, ಕುಡಿದ್ಬಿಟ್ಟು ಗೈಸ್. ನಮ್ಮಮ್ಮ ಈಗ ಮಿಷಿನಿಗೆ ಹಾಕ್ಸ್ಕೊಬೇಕಂತ ಹಿಟ್ಟು ಹಾಕ್ಸೋಕ್ಕೆ. ಸೊ ನಾನು ಹೋಗಲ್ಲ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮಮ್ಮ ಫೋರ್ಸ್ ಮಾಡ್ತೈತೆ. ಅದಕ್ಕೆ ನಮ್ಮಮ್ಮಗೆ ಒಂದು ಚಾಲೆಂಜ್ ಕೊಡ್ತೀನಿ ಗೈಸ್. ಏನು ಚಾಲೆಂಜ್ ಗೊತ್ತಾ ನಿಮಗೆ? ಚಾಲೆಂಜು ಏನೇಳೋ ಹಿಟ್ಟಿಂಗ್ ಮಿಷಿನ್ ಹಾಕ್ಸ್ಕೊಂಬರುತ್ತಾನೆ. ಹಾಂ, ಅದನ್ನು ಇಂಗ್ಲೀಷಲ್ಲಿ ಹೇಳ್ಬೇಕು ನೀನು, ನೀಟಾಗಿ ಸೆಂಟೆನ್ಸ್ ಮಾಡಿ ಹೇಳ್ಬೇಕು. ಸೆಕೆಂಡ್ ಪಿ ಓದೈತೆ ನಮ್ಮಮ್ಮ ಗೈಸ್. ಇದು ನೀನು ಹೇಳ್ಬೇಕು ಹಿಟ್ಟಿನ ಮಿಷಿನ್. ಅದೇ ಅದನ್ನು ಹಿಟ್ಟಿನ ಮಿಷಿನ್ ಹಾಕ್ಸ್ಕೊಂಬರೋಕ್ಕೆ ನನಗೆ ಕರಿಬೇಕು ನೀನು. ಅದೇ ನೀನು ಹೇಳ್ಬೇಕು. ಅದು ಹೇಳಿದ್ರೆ ಕರ್ಕೊಂಡು ಹೋಗ್ತೀನಿ, ಅಂದರೆ ಇಲ್ಲ ಇಲ್ಲ ಟ್ರೈ ಮಾಡ್ಬೇಕು ನನಗೆ ಗೊತ್ತಿಲ್ಲ ಕಣ. ಹಿಟ್ಟಿಗೆ ಏನು ಹೇಳ್ತಾರೆ ಹೇಳಿ ನನಗೆ, ಆಮೇಲೆ ಹೇಳ್ತೀನಿ. ಅಂಗಡಿ ಹೇಳ್ಬೇಕಾರೆ ಇಲ್ಲ ಅಂಗಡಿ ಹೆಸರು ಹೇಳು. ಅದಕ್ಕೆ ಏನು ಆ ಅಂಗಡಿ ಹೆಸರು ಏನಂತ ಕರೀತಾರೆ ಇಂಗ್ಲೀಷಲ್ಲಿ ಅಂದರೆ ಮಾತ್ರ ಕರ್ಕೊಂಡು ಹೋಗ್ತೀನಿ ನೋಡಪ್ಪ. ಟೈಮ್ ಆದರೆ ಆಗ್ತೈತೆ ಗೈಸ್. ಅಂಗಡಿ ಬಾಗ್ಲಕ್ಕ ಸ್ಟಿಚ್ಚಲ್ಲಿದೆ, ಗೊತ್ತಿಲ್ಲ ಕಣ ನನಗೆ. ಟ್ರೈ ಮಾಡಬೇಕು. ಹಿಟ್ಟಿನ ಅಂಗಡಿ ಏನಂತಾರೆ? ಇಲ್ಲ ಇಂಗ್ಲೀಷಲ್ಲಿ ನೋಡು ಏನು ಮಾಡ್ತೀವಿ ನೋಡು, ಅದು ಹೇಳಿದ್ರೆ ಮಾತ್ರ ಕರ್ಕೊಂಡು ಹೋಗೋದು, ಇಲ್ಲ ಅಂದರೆ ಇಲ್ಲ. ಟ್ರೈ ಮಾಡ್ಬೇಕು ಗೈಸ್. ಯಾರ ಇಂಗ್ಲೀಷಲ್ಲಿ ಗಿರಣಿ ಅಂಗಡಿ ಅಂತ ಹಾಕಿರ್ತಾರೆ, ಹಿಟ್ಟಿನ ಅಂಗಡಿ ಅಂತ ಯಾರು ಹಾಕಿರ್ತಾರೆ? ಅದೇ ಅದಕ್ಕೆ ಇಂಗ್ಲೀಷಲ್ಲಿ ಅಂತಾರೆ ಹೇಳು. ನನಗೆ ಹೆಂಗೆ ಗೊತ್ತು? ನಾನು ಇವತ್ತಿನವರೆಗೂ ನೋಡಿಲ್ಲ ಹಿಟ್ಟಿನ ಅಂಗಡಿ ಏನಂತ. ಇದೆ, ಅದು ನಿನಗೆ ಗೊತ್ತು ಆನ್ಸರ್ ಆ್ಯಕ್ಚುಲಿ. ಗೊತ್ತಿಲ್ಲ ಕಣ. ಹಾಂ ಗೊತ್ತಿಲ್ಲ ನನಗೆ. ಇಲ್ಲ ಹೇಳ್ಬೇಕು. ಏನಾದರೂ ಕ್ಲೂ ಕೂಡ ಹೇಳ್ತೀನಿ ನೋಡೋಣ. ಹಾಂ, ಏನಾದರೂ ಒಂದು ಅಕ್ಷರ ಕ್ಲೂ ಕೂಡ. ಕ್ಲೂಕೊಳ್ಳ. ಎರಡು ಪದ ಇಂಗ್ಲೀಷು. ಹಾಂ ಹೇಳು. ಫಸ್ಟ್ನೇದು ಎಫ್ ಇಂದ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ನೇದು ಎಮ್ ಇಂದ ಸ್ಟಾರ್ಟ್ ಆಗುತ್ತೆ. ಬಿಡು ಇಲ್ಲ ನೋಡು. ಹಾಂ, ಇಲ್ಲ ತಪ್ಪು. ಗೊತ್ತಿಲ್ಲ ಕಣ. ನೀನು ಹೇಳಿದ್ರೆ ಮಾತ್ರ ಕರ್ಕೊಂಡು ಹೋಗೋದು. ಎರಡು ಕ್ಲೂ ಕೊಟ್ಟಿನಲ್ಲ ನಿಂಗೆ ಗೊತ್ತು. ಎಫ್ ಮತ್ತು ಎಮ್ ಇಂದ ಬರುತ್ತೆ ಫಸ್ಟ್ ವರ್ಡು. ನಿನಗೆ ಗೊತ್ತು, ಚಂದ್ರು ಹೇಳ್ಕೊಟ್ಟಿರೋ ಮೊನ್ನೆ. ಎಫ್ ಮತ್ತು ಇನ್ನೊಂದು ಸೆಕೆಂಡ್ ವರ್ಡ್ ಎಮ್ಮು. ನೀನು ಹೇಳಿದ್ರೆ ಮಾತ್ರ ಕರ್ಕೊಂಡು ಹೋಗ್ತೀನಿ, ಅಂದರೆ ಇಲ್ಲ. ಇದೇ ನಿನ್ನ ಚಾಲೆಂಜ್ ಇವತ್ತು. ಟ್ರೈ ಮಾಡಿ. ಹೊಸ ಪದಗಳು ಎಫ್ ಇಂದ ಏನು ಬರ್ತವೆ? ಎಷ್ಟು ಹೊಸ ಆಗ್ತಿದೆಯಾ? ಮಾತ್ರ ನೀಟಾಗಿ ಆರಾಮಾಗಿ ನಾರ್ಮಲ್ ಗೈಸ್. ಇವತ್ತು ನಮ್ಮ ಅಮ್ಮ ಹೇಳಿದ್ರೆ ಮಾತ್ರ ಗೈಸ್ ನಾನು ಹೋಗೋದು, ಇಲ್ಲ ಅಂದರೆ ನಾನು ಎಂಥ ವ್ಯಕ್ತಿ ಅಂದರೆ ಗೈಸ್ ಹೋಗೋದೇ ಇಲ್ಲ. ನೋಡು ಇವತ್ತು ನಿನಗೆ ಟಾಸ್ಕ್ ಬಿಟ್ಟಿದ್ದೀನಿ ನೋಡಪ್ಪ. ಫಸ್ಟ್ನೇದು ಎಫ್, ಸೆಕೆಂಡ್ನೇದು ಎಮ್ಮು 4 ಲೆಟರು. ಎಮ್ ಆದಮೇಲೆ 3 ಲೆಟರ್ ಬರುತ್ತೆ. ಫಸ್ಟ್ನೇದು ಎಫ್ ಆದಮೇಲೆ ಗೊತ್ತಿಲ್ಲ ಹೇಳಪ್ಪ ನನಗೆ. ಹೇಳ್ಬೇಕು ಪ್ಲೀಸ್, ನಂಗೆ ಗೊತ್ತಿಲ್ಲ ಹೇಳು. ಗೊತ್ತಿಲ್ಲ ಕಣ ನನಗೆ. ಅದೇ ಹೇಳಿದ್ರೆ ಮಾತ್ರ ಹೋಗೋದು. ನಂಗೆ ಗೊತ್ತಿದ್ರೆ ಹೇಳ್ತೀನಿ, ಮರ್ತೋಗಿದೆ. ನೆನ್ಪಿಸ್ಕೊಳ್ಳೋಕೆ ಏನು ಟೈಮ್ ಆಗುತ್ತೆ? ಸುಮ್ಮನೆ ನೆನ್ಪಿಸ್ಕೊಂಡು ಕುತ್ಕೊಳ್ಳೋಕತ್ತ ಇವಾಗ. ನೀನು ಹೇಳತ್ಲ ಹೋಗ್ಲದೇನು ಅಂತ ಬಾರಕ್. ನಂಗೆ ಹೇಳ್ಬೇಕು, ನೀನು ಹೇಳಿದ್ರೆ ಮಾತ್ರ. ತಲೆ ತಿಂತಿದೆಯಲ್ಲ ತಿಕ್ಕು. ಇಲ್ಲ ಅಂದರೆ ಒಂದು ಚಾಲೆಂಜು, ಇನ್ನೊಂದು ಚಾಲೆಂಜು ಮಾಡ್ಕೊಡಲ್ಲ ಅಂದರೆ ಏನಾದರೂ ಒಂದು ಹೇಳ್ತೀನಿ ಪನಿಷ್ಮೆಂಟ್. ಏನು ಮಾಡ್ಕೊಂಡು ಹೇಳ್ತೀನಿ, ಗೆಸ್ ಮಾಡಿ ಹೇಳ್ತೀನಿ. ನೀನು ಟ್ರೈ ಮಾಡು. ಗೊತ್ತಿಲ್ಲ, ಸೋತೋಗ್ತಿದ್ಯಾ? ಪಕ್ಕ. ಹೇಳು. ಎಫ್ ಇಂದ ಬರುತ್ತೆ, ಎಮ್ ಇಂದ ಬರುತ್ತೆ. ಮತ್ತೆ ಅದನ್ನ ಹೇಳ್ತಿದೆಯಲ್ಲ, ನನಗೆ ಬರೋದಿಲ್ಲ ಅಂತ ಹೇಳ್ತೀನಲ್ಲ. ಒಂದು ಅಕ್ಷರ ಹೇಳಿದ್ರೆ ಗೊತ್ತಾಗ್ತದ ನನಗೆ. ಸರಿ, ಫ್ಲೋರು. ಫಸ್ಟ್ ಪದ ಫ್ಲೋರು. ನೆಕ್ಸ್ಟ್ ಎಮ್ಮು. ಫ್ಲೋರ್. ಎಮ್ಮು ಕನ್ನಡದಲ್ಲಿ ಏನಂತ ಕರಿತೀಯ? ಅದಕ್ಕೆ ಎಲ್ಲಿಗೆ ಹೋಗೋಣ ಬಾ ಅಂತ ಕರಿತೀಯ? ಹೋಗಿ ಬರೋ ಅಲ್ಲಿಗೆ ಅಂತ ಅಂತೀವಿ. ಏನಂತಾರೆ ಅದಕ್ಕೆ? 4 ಲೆಟರ್ ಅದು. ಫ್ಲೋರ್ ಮಿಷಿನ್. 4 ಲೆಟರ್. ಫ್ಲೋರ್ ನಾನು ಹೇಳ್ಕೊಟ್ಟಿದ್ದೀನಿ. ನೀನು ನನ್ನ ಪದ ಹೇಳಿದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲೇ ಬಿಟ್ಟು ಹೋಗ್ತೀನಿ. ಎಷ್ಟು ಈಸಿ ಪದ ಅದು. ಏನಂತ ಅಂತೀರಿ ಕನ್ನಡದ? ಏನಂತ ಕರಿತೀವಿ? ಅಂಗಡಿ ಅಂತೀವಿ. ಯಾವ ಅಂಗಡಿ? ಸ್ಟೋರಾ? ಸ್ಟೋರ್ ಅಲ್ಲ, ಎಮ್ಮಿಂದ ಹೇಳ್ತೀನಿ. ಎಷ್ಟು ನಂಗೆ ಬರ್ತದೆ.
ಅಂಗಡಿ ಅಂತಾನೆ ಹೇಳೋದು, ಅದಕ್ಕೆ ಇನ್ನೇನಂತಾರೆ? ಯೋಚನೆ ಮಾಡು. ಇಲ್ಲ, ಏನಂತಾರೆ? ಯಾವ ಅಂಗಡಿ ಅದು? ಹಿಟ್ಟಿನ ಅಂಗಡಿ ಅಂತಾನೆ ನನಗೆ ಗೊತ್ತಿಲ್ಲ. ಹಾಂ, ಇನ್ನೊಂದು ಪದ ಹೇಳ್ತಾರೆ, ಅಲ್ಲಿಗೆ ಹೋಗ್ಬಾ ಅಂತ ಅಂತಾರೆ. ಏನದು? ಅಲ್ಲಿಗೆ ಹೋಗ್ಬಾ ಅಂದ್ರೆ ನನಗೇನು ಗೊತ್ತಿರುತ್ತೆ? ನೋಡಿ, ಏನು ಗೆಸ್ ಮಾಡು ಗೈಸ್. ಆ್ಯಕ್ಚುಲಿ ನಮ್ಮಂಗೆಲ್ಲ ಗೊತ್ತು ಗೈಸ್, ಸ್ವಲ್ಪ ನಮ್ಮಮ್ಮ ಯಾಕೋ ಎಲ್ಲ ಗೊತ್ತಿಲ್ಲ. ಇದು ಮಾಡ್ತಾರೆ. ನಾನು ಹೇಳ್ತಿರ್ಲಿಲ್ವೇ, ನಾನು ಇಷ್ಟೊತ್ತಿಗೆ ಹೇಳಿ ಕರ್ಕೊಂಡೆ ಹೋಗ್ತಿದ್ದೆ. ನಾನೇ ನಿಮಗೆ ಹೋಗ್ಬೇಕಂತೀನಿ. ಗೊತ್ತಿಲ್ಲ, ಹೇಳ್ಕೊಡು ಹೋಗ್ಲಿ. ನಂಗೆ ನಿಜವಾಗ್ಲೂ ಅಂಗಡಿ ಎಮ್ಮಿಂದ ನನಗೆ ಗೊತ್ತಿಲ್ಲ ಕಣಪ್ಪ, ಅಂಗಡಿ ಹೆಸರು ಗೊತ್ತಿಲ್ಲ. ಸೊ ಒಪ್ಕೊಂಡಾ? ಒಪ್ಕೊಂಡೆ. ಅದಕ್ಕೆ ಅಯ್ಯೋ ಅನ್ಸ್ಬೇಕಂತ ಜಾಸ್ತಿ ಇರಿಸಿಲ್ಲ. ಬಾಯಲ್ಲಿ ಹೇಳ್ಕೊಡ್ತೀನಿ, ಹೇಳು. ಹಾಂ, ಹೇಳು. ಫ್ಲೋರ್ ಮಿಲ್. ಅಯ್ಯೋ ಮಿಲ್ ಅನ್ನಕ್ಕೆ ಬರಲಿಲ್ಲ ನನಗೆ. ಮಿಲ್ಲಿಗೆ ಹೋಗುವ ಅಂತ ಹೇಳಲ್ಲ ನೀವು? ನೆನಪೇ ಆಗಿಲ್ಲ ನನಗೆ. ಗೈಸ್ ನೋಡ್ರಿ, ಹಿಂಗೆ ಮಾತಾಡ್ಕೊಂಡು 10 ನಿಮಿಷ ವೇಸ್ಟ್ ಮಾಡ್ಕೊಂಡ್ರು. ಗೈಸ್ ಹೆಂಗಿತ್ತು ಕಾಮಿಡಿ ನೋಡಿ, ಹೇಳಿ ಚೆನ್ನಾಗಿದೆ ಅಂತ. ಹಾಂ, ಎಲ್ಲ ಸಲ ಹೇಳ್ತಿರ್ಗಿ, ಹೇಳು. ಏನು ಹೇಳ್ಕೊಟ್ರೆ? ಫ್ಲೋರ್ ಮಿಲ್. ಫ್ಲೋರ್ ಮಿಲ್ಲಿಗೆ ಹಿಟ್ಟಿನ ಅಂಗಡಿಗೆ ಫ್ಲೋರ್ ಮಿಲ್ ಅಂತಾರೆ. ಗೈಸ್ ಅಂದರು, ನಾನು ನಮ್ಮಮ್ಮ ಹೋಗಿ ಹಿಟ್ಟು ಹಾಕ್ಸ್ಕೊಂಬಂದು. ಗೈಸ್ ನಮ್ಮಮ್ಮ ಇನ್ನೂ ರೋದನೆ ಕೊಡ ಅಂತಿದ್ದೆ, ಮತ್ತೆ ರೋದನೆ ಕೊಟ್ಟರೆ ನಮಗೆ ಊಟ ಇಲ್ಲದಂಗೆ ಆಗುತ್ತೆ. ಸೊ ಅದಕ್ಕೆ ಚಾಲೆಂಜ್ನ ನಾನೇ ಹೇಳಿ ಆನ್ಸರ್ ಹೇಳಿ ಕರ್ಕೊಂಡೋಗಿ ಹಾಕ್ಸ್ಕೊಂಬಂದಿದ್ದೀನಿ. ಹೆಸರು ಕಾಣಿಸ್ತಿರ್ಬೋದು, ಹಿಟ್ಟು ಎಲ್ಲ ಇದೆ ಇಲ್ಲಿ. ಏನು ಮತ್ತೆ ಹಿಟ್ಟು ಹಾಕ್ಸ್ಕೊಂಡ್ ಏನು ಮಾಡ್ತೀವಿ ಈಗ ಹಿಟ್ಟಿಂದ? ಚಪಾತಿ ಮೊಟ್ಟೆ ಪಲ್ಯ ಮಾಡ್ತೀನಿ. ಅದೇ ಹಿಟ್ಟಿಂದ ಈಗ ಚಪಾತಿ ಮೊಟ್ಟೆ ಪಲ್ಯ ಮಾಡ್ತಿದ್ದೆ, ಅಮ್ಮ ಮಾಡುತ್ತಂತೆ. ಗೈಸ್ ಇವತ್ತಿನ ಊಟ ರುಚಿಯಾದಂಥ ಊಟ, ಚಪಾತಿ ಮತ್ತು ಮೊಟ್ಟೆ ಪಲ್ಯ ನಮ್ಮ ಮಾಡಿದ್ದೆ. ಬನ್ನಿ ಗೈಸ್ ತಿನ್ನೋಣ. ಗೈಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಗೈಸ್. ಎಲ್ಲರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಜೈ ಹಿಂದ್ ಜೈ ಕರ್ನಾಟಕ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು ಸೊ ಮಚ್.